ಗೋನು ಮಾಮೂಲಿ 4.5, 2.5, 3.5, 4.5, 3, 4 ಮತ್ತೆ ಇದಕ್ಕೆ ಸೇರಿಸ್ಬೇಕು. ಆಯಿತಾ? ನೋಡ್ತಾರಲ್ಲ, ಇದು ಅಂಬ್ರೆಲಾ, ಇದು ಒಂದು ಸ್ಟ್ರೈಟ್. Two and a half, 4.5, 3.5, 4.5, 3, 4. ಇದು ಮಾತ್ರ ಅಗಲ ತಗೋಬೇಕು. 6 ಲೆಂತು 12 ತಗೊಳ್ಳಿ, 13 ತಗೊಳ್ಳಿ ಅಷ್ಟೇ. ಇದಕ್ಕೆ ನೀವು ಲೈನಿಂಗ್ ಜೊತೆನೂ ಕೊಡ್ಬೋದು. ಒಳಗಡೆ ಮಂದ ಕ್ಯಾನ್ ಬಟ್ಟೆ ಬರುತ್ತೆ, ನೋಡಿದ್ದೀರಾ? ಕ್ಯಾನ್ ಅಂದರೆ ತೂತು ನೆಟ್ಟೆಡ್ ಬರುತ್ತೆ. 1.5 ಮೀಟ್ರ್ ತಗೊಂಡು ಫುಲ್ 2 ಪೀಸಸ್ ಡಿವೈಡ್ ಮಾಡಿ ಕಟ್ ಮಾಡ್ಬಿಟ್ಟು ಏನು ಮಾಡಬೇಕು, ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಹೊಟ್ಟೆ ಹಿಂಗಿರುತ್ತೆ. ಇದಕ್ಕೆ 2 ಸ್ಟೆಪ್ ಬೇಕಾ 3 ಸ್ಟೆಪ್ ಬೇಕಾ? ಮಕ್ಳಿಗೆ ಅಂದರೆ ಮೇಲ್ಗಡೆಯಿಂದನೇ ಕೊಡ್ಬೋದು. ನಮಗೆ ಅಂದರೆ ಡ್ಯಾನ್ಸಿಂಗ್ ಬೇಕು ಅಂದರೆ ಬರೀ ಕೆಳಗಡೆ ಅಗಲ ಕಾಣಿಸ್ಬೇಕು ಅಂದರೆ ಇದರಲ್ಲಿ ಮಾಡ್ಬೋದು. ಇದರಲ್ಲಿ ಅಂದರೆ ಈ ಲೈನಿಂಗ್ ಹೊಟ್ಟೆಗೆ 1 ಸ್ಟೆಪ್ಪು 2 ಸ್ಟೆಪ್ಪು ಡಿವೈಡ್ ಮಾಡಬೇಕು. ಇದು 1 ಭಾಗ ಇದೆ, ಇದಕ್ಕಿಂತ 2 ಭಾಗ ಇರಬೇಕು. ಓಕೆನಾ? ಇಲ್ಲಿ ಈಗ ಇದು 12 ಇದೆ ಅಂದರೆ ಈ ಬಟ್ಟೆ ಲೈನಿಂಗು 24 ಇರಬೇಕು, ಡಬಲ್. ಓಕೆನಾ? ಆಮೇಲೆ ತಿರ್ಗಾ ಇದು ಕಾಣಿಸೋಕ್ಕೆ ಒಂದು ಸ್ವಲ್ಪ ಮೇಲೇ ಇಲ್ಲಿ ಅಂದರೆ ಇದು ಎತ್ತುತ್ತೆ, ಈ ಬಟ್ಟೆ ಈ ಭಾಗ ಮೇಲೆ ಬರುತ್ತೆ, ಅದ್ರ ಕೆಳಗಡೆನೇ ಬರಬೇಕು, ಹಿಂಗೆ ಬರುತ್ತೆ. ಇಲ್ಲ 2 ಸ್ಟೆಪ್ಸ್ ಬರುತ್ತೆ. ಅದನ್ನ ಫ್ರಿಲ್ ಕೊಡ್ತಾರಲ್ಲ, ಅದನ್ನ ಹೇಳ್ತಾರಲ್ಲ. ನಿಮ್ಗೆ ಹೇಳಿದ್ನಲ್ಲ, ನಾನು ಬದಲೇ ಹೇಳ್ಕೊಡ್ತೀನಿ ಅಂತ. ಅದೇ ಥರ ಫ್ರಿಲ್ ಕೊಡಬೇಕು, ಫುಲ್ಲು ಫ್ರಿಲ್ ಕೊಡಬೇಕು. ಪೀಸ್ ಕಟ್ ಮಾಡಬೇಕು. ಪೀಸು ಅಗಲ ಇರುತ್ತೆ. ಅದು ಫಸ್ಟು ಲೆಂತು, ನಮ್ಮದು ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಡಿವೈಡ್ ಮಾಡಬೇಕು. ಇವಾಗ ಲೆಂತು 10 ಅಂದರೆ ನೀವೇನು ಮಾಡಿ, 5 ಇಲ್ಲ ಹಾಕಿದ್ರಾ, ಇಲ್ಲ 2 ಸ್ಟೆಪ್ ಬಟ್ಟೆ 10 ಇರುತ್ತೆ. ನಾವು ಡಿವೈಡ್ ಮಾಡಿ ಪೂರ್ತಿ 10ಇಂದನೇ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಅದು ಡಿವೈಡ್ ಮಾಡಿದ್ರೆ ಹಿಂಗೆ ಹರಡುತ್ತೆ, ನೆರಿಗೆ ಬಟ್ ಟೈಟಾಗಿರುತ್ತೆ, ಸ್ಟಿಫಾಗಿ. ಅದನ್ನು ಕ್ಲೀನಾಗಿ ಮಡಚಿ ಇರಬೇಕು. 1.5 ಮೀಟ್ರ್ ತೊಗೊಂಡ್ರೆ ತುಂಬ ಲಾಂಗಾಗಿರುತ್ತೆ, ಚೆನ್ನಾಗಿರ್ತದೆ. ಕಟ್ ಮಾಡಿ ಮಕ್ಕಳಿಗಂತೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ. ಲೆಹಂಗಕ್ಕೆ ಬರೀ ಕೆಳಗಡೆಯಿಂದನೇ ಕೊಡ್ತೀವಿ ಅಂತಂದರೆ ಮಂಡಿಯಿಂದ ಕೊಡಬೇಕು, ಚೆನ್ನಾಗಿ ಕಾಣಿಸುತ್ತೆ. ಅರ್ಥ ಆಯ್ತಾ? ಇದು ಕ್ಯಾನ್ ತೊಗೊಂಡು ಬಂದರೆ ಯಾವಾಗ ಅಂದರೆ ನನಗೆ ಬಂದಮೇಲೆ ಇವಾಗ ನಾನು ಹೋಗೋಕ್ಕೆ ಮುಂಚೆನೇ ತೊಗೊಂಡು ಬಂದಿದ್ದೆ, ಸ್ವಲ್ಪ ತೋರಿಸ್ಬೇಕು. ಆಯಿತಾ? ಕ್ಯಾನ್ ಇದೊಂದು ಅರ್ಥ ಆಯ್ತಾ? ಇದಕ್ಕೂ ಹಂಗೆ ಕೊಡ್ಬೋದು. ಅಂಬ್ರೆಲಾಗೆ ಏನು ಕೊಟ್ಟರು ಫಸ್ಟು ಲೈನಿಂಗ್ ಇರಬೇಕು, ಲೈನಿಂಗ್ ಮೇಲೆ ಕ್ಯಾನ್ ಇರಬೇಕು, ಅದರ ಮೇಲೆ ಫ್ಯಾಬ್ರಿಕ್ ಯಾವ ಫ್ಯಾಬ್ರಿಕ್ದು ಲೈನಿಂಗ್ ಇರಬೇಕು. ಕ್ಯಾನ್ ಸ್ಕರ್ಟೇ ಸಪ್ರೇಟ್ ಮಾಡಿ ಇಟ್ಕೋಬೋದು ನೀವು. ಯಾವ ಮಿಡ್ಡಿಗೆ ಲೆಹಂಗಕ್ಕೆಲ್ಲ ನೀವು ಸ್ಕರ್ಟ್ ಹಾಕ್ಕೊಂಡು ಇದು